ಜನರಿಗೆ ಇನ್ನೊಂದು ಹೊರೆ ಗ್ಯಾರಂಟಿ. ಏನು ಇಷ್ಟೆಲ್ಲ ಗ್ಯಾರಂಟಿಗಳ ಜೊತೆ ಇನ್ನೊಂದು ಗ್ಯಾರಂಟಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸದಾ ಬೆಲೆ ಏರಿಕೆಯ ಗ್ಯಾರಂಟಿ. ಹಾಲಿನ ದರ ಲೀಟರ್ಗೆ ₹5 ಏರಿಕೆ ಆಗಿದೆ, ಜನರಿಗೆ ಬಿಸಿ ತಟ್ತಾ ಇದೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಕುರಿತಾದ ಸಭೆ ಇದೆ. ಕೆಎಂಎಫ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ಮಾಡಲಿದ್ದಾರೆ. ದರ ಪರಿಷ್ಕರಣೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಅನುಮತಿ ಕೊಟ್ರೆ ಹಾಲಿನ ದರ ಏರಿಕೆ ಗ್ಯಾರಂಟಿ. ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 27ರಿಂದ 28 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು, ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ರೈತರು ಕಷ್ಟದಲ್ಲಿರೋದ್ರಿಂದ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ಬಹಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು. ಸೊ ನಾವು ಇವತ್ತು 1 ಲೀಟರ್ ಹಾಲು ಎಷ್ಟು ಕೊಡ್ತಾ ಇದೀವಿ? ₹42. ಸೊ ಗುಜರಾತ್ ಅಲ್ಲಿ ಎಷ್ಟಿದೆ? ₹56 ಇದೆ. ಗುಜರಾತಿಗೆ ನಮಗೆ ಹೋಲಿಸಿದ್ರೆ ಎಷ್ಟಾಯಿತು ಕಡಿಮೆ? ನಾವು ₹14 ಕಡಿಮೆಲಿದ್ದೀವಿ. ಸೊ ಹಾಗಾಗಿ ನೀವು ಆಂಧ್ರ ನೋಡಿ ₹54 ಇದೆ, ತೆಲಂಗಾಣ ₹54 ಇದೆ, ಮಹಾರಾಷ್ಟ್ರ ₹56 ಇದೆ, ಡೆಲ್ಲಿ ₹56 ಇದೆ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡತಕ್ಕಂತ ಸಂಸ್ಥೆ ನಮ್ಮ ಕೆಎಂಎಫ್. ನಾವು ಹಾಗಾಗಿ ಮತ್ತೆ ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ ₹5 ಹೆಚ್ಚು ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರಸ್ತಾವನೆ ಎಷ್ಟಿದೆ ಸರ್? ₹10 ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋದನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವರು ಹಾಲಿನ ದರ ಏರಿಕೆ ಮಾಡುವಂತದ್ದು ಅದು ರೈತರಿಗೆ ತಲುಪುತ್ತಾ? ಹಾಲು ಯಾರು ಉತ್ಪಾದನೆ ಮಾಡ್ತಾರೋ ಅವ್ರಗಳಿಗೆ ಇದು ದುಡ್ಡು ಹೋಗುತ್ತಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ಅವ್ರಗಳಿಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಇದರಲ್ಲಿ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ಹಾಲು ಉತ್ಪಾದಕರ ಗುಣಮಟ್ಟ ಆಗಲಿ, ಅವರ ಜೀವನ ಸುಧಾರಣೆ ಆಗಲಿ, ಇಂಥದ್ದು ಯಾವುದೂ ಆಗಿಲ್ಲ. ಆದ್ರೆ ದರ ಏರಿಕೆ ಮಾತ್ರ ಮಾಡ್ತಾನೆ ಇದ್ದಾರೆ. ಸೊ ಸಿಎಂ ಅನುಮೋದನೆ ಕೊಡೋ ಚಾನ್ಸ್ ಇದೆಯಾ? ದರ ಏರಿಕೆ ಆಗತ್ತಾ? ಮತ್ತು ಇದನ್ನ ಇನ್ನೂ ಹೆಂಗೆ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಸರ್ಕಾರ? ಶ್ರೀಲಕ್ಷ್ಮಿ, ವರ್ಷದಿಂದ ವರ್ಷಕ್ಕೆ ಹಾಲಿನ ದರ ಏರಿಕೆ ಆಗ್ತಿದೆ. ಕಳೆದ ವರ್ಷ ₹2 ಆಗಿತ್ತು, ಈ ಬಾರಿ ₹5 ಆಗ್ತಿದೆ. ಯಾಕಂದ್ರೆ 2023ರಲ್ಲಿ ₹3 ಆಗಿತ್ತು, 2024ರಲ್ಲಿ ₹2 ಆಗಿತ್ತು, ಈಗ 2025 ₹5 ಆಗ್ತಿದೆ. ಏಪ್ರಿಲ್ 1ರಿಂದ ಈ ಒಂದು ದರ ಜಾರಿಗೆ ಬರಬಹುದು. ಯಾಕಂದ್ರೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಅಧ್ಯಕ್ಷರು ಭೀಮಾ ನಾಯ್ಕ್ ಅವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಯಾಕಂದ್ರೆ ಒಂದ್ ಕಡೆ ರೈತರು, ಮತ್ತೊಂದ್ ಕಡೆ ಹಾಲಿನ ಒಕ್ಕೂಟದ ಮಾಲೀಕರು, ಮತ್ತೊಂದ್ ಕಡೆ ಅಲ್ಲಿನ ಸಿಬ್ಬಂದಿಗಳು ಸಹ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಸಿಬ್ಬಂದಿಗಳು 7ನೇ ವೇತನ ಆಯೋಗ ಆಗಿಲ್ಲ, ಮಾಡಿ ಅಂತ ಒತ್ತಾಯ ಮಾಡಿದ್ರೆ ರೈತರು ಸಹ ಮತ್ತು ಒಕ್ಕೂಟದವರು ದರ ಏರಿಕೆ ಮಾಡಬೇಕು, ಇದರಿಂದ ನಮಗೆ ತುಂಬಾ ನಷ್ಟ ಆಗ್ತಂತ ಒಂದ್ ಕಡೆ ಪ್ರತಿಭಟನೆ ಮಾಡಿ ಒಂದ್ ಕಡೆ ಕೆಎಂಎಫ್ ಗೆ ಒತ್ತಾಯ ಮಾಡಿದ್ರು. ಜನರಿಗೆ ಇನ್ನೊಂದು ಹೊರೆ ಗ್ಯಾರಂಟಿ. ಏನು ಇಷ್ಟೆಲ್ಲ ಗ್ಯಾರಂಟಿಗಳ ಜೊತೆ ಇನ್ನೊಂದು ಗ್ಯಾರಂಟಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸದಾ ಬೆಲೆ ಏರಿಕೆಯ ಗ್ಯಾರಂಟಿ. ಹಾಲಿನ ದರ ಲೀಟರ್ಗೆ ₹5 ಏರಿಕೆ ಆಗಿದೆ, ಜನರಿಗೆ ಬಿಸಿ ತಟ್ತಾ ಇದೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಕುರಿತಾದ ಸಭೆ ಇದೆ. ಕೆಎಂಎಫ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ಮಾಡಲಿದ್ದಾರೆ. ದರ ಪರಿಷ್ಕರಣೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಅನುಮತಿ ಕೊಟ್ರೆ ಹಾಲಿನ ದರ ಏರಿಕೆ ಗ್ಯಾರಂಟಿ. ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 27ರಿಂದ 28 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು, ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ರೈತರು ಕಷ್ಟದಲ್ಲಿರೋದ್ರಿಂದ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ಬಹಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು. ಸೊ ನಾವು ಇವತ್ತು 1 ಲೀಟರ್ ಹಾಲು ಎಷ್ಟು ಕೊಡ್ತಾ ಇದೀವಿ? ₹42. ಸೊ ಗುಜರಾತ್ ಅಲ್ಲಿ ಎಷ್ಟಿದೆ? ₹56 ಇದೆ. ಗುಜರಾತಿಗೆ ನಮಗೆ ಹೋಲಿಸಿದ್ರೆ ಎಷ್ಟಾಯಿತು ಕಡಿಮೆ? ನಾವು ₹14 ಕಡಿಮೆಲಿದ್ದೀವಿ. ಸೊ ಹಾಗಾಗಿ ನೀವು ಆಂಧ್ರ ನೋಡಿ ₹54 ಇದೆ, ತೆಲಂಗಾಣ ₹54 ಇದೆ, ಮಹಾರಾಷ್ಟ್ರ ₹56 ಇದೆ, ಡೆಲ್ಲಿ ₹56 ಇದೆ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡತಕ್ಕಂತ ಸಂಸ್ಥೆ ನಮ್ಮ ಕೆಎಂಎಫ್. ನಾವು ಹಾಗಾಗಿ ಮತ್ತೆ ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ ₹5 ಹೆಚ್ಚು ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರಸ್ತಾವನೆ ಎಷ್ಟಿದೆ ಸರ್? ₹10 ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋದನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವರು ಹಾಲಿನ ದರ ಏರಿಕೆ ಮಾಡುವಂತದ್ದು ಅದು ರೈತರಿಗೆ ತಲುಪುತ್ತಾ?
ಹಾಲು ಯಾರು ಉತ್ಪಾದನೆ ಮಾಡ್ತಾರೋ ಅವ್ರಗಳಿಗೆ ಇದು ದುಡ್ಡು ಹೋಗುತ್ತಾ ಅನ್ನೋದು ಮುಖ್ಯವಾದಂತ ಪ್ರಶ್ನೆ. ಅವ್ರಗಳಿಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಇದರಲ್ಲಿ ಅನ್ನೋದು ಮುಖ್ಯವಾದಂತ ಪ್ರಶ್ನೆ. ಹಾಲು ಉತ್ಪಾದಕರ ಗುಣಮಟ್ಟ ಆಗ್ಲಿ, ಅವರ ಜೀವನ ಸುಧಾರಣೆ ಆಗ್ಲಿ, ಇಂಥದ್ದು ಯಾವುದೂ ಆಗಿಲ್ಲ. ಆದ್ರೆ ದರ ಏರಿಕೆ ಮಾತ್ರ ಮಾಡ್ತಾನೆ ಇದ್ದಾರೆ. ಸೊ ಸಿಎಂ ಅನುಮೋದನೆ ಕೊಡೋ ಚಾನ್ಸ್ ಇದೆಯಾ? ದರ ಏರಿಕೆ ಆಗತ್ತಾ? ಮತ್ತು ಇದನ್ನ ಇನ್ನೂ ಹೆಂಗೆ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಸರ್ಕಾರ? ಶ್ರೀಲಕ್ಷ್ಮಿ ವರ್ಷದಿಂದ ವರ್ಷಕ್ಕೆ ಹಾಲಿನ ದರ ಏರಿಕೆ ಆಗ್ತಿದೆ. ಕಳೆದ ವರ್ಷ 2 ರೂಪಾಯಿ ಆಗಿತ್ತು, ಈ ಬಾರಿ 5 ರೂಪಾಯಿ ಆಗ್ತಿದೆ. ಯಾಕಂದ್ರೆ 2023ರಲ್ಲಿ 3 ರೂಪಾಯಿ ಆಗಿತ್ತು, 2024ರಲ್ಲಿ 2 ರೂಪಾಯಿ ಆಗಿತ್ತು, ಈಗ 2025 5 ರೂಪಾಯಿ ಆಗ್ತಿದೆ. ಏಪ್ರಿಲ್ 1ರಿಂದ ಈ ಒಂದು ದರ ಜಾರಿಗೆ ಬರಬಹುದು. ಯಾಕಂದ್ರೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಅಧ್ಯಕ್ಷರು ಭೀಮನಾಯ್ಕ ಅವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಯಾಕಂದ್ರೆ ಒಂದ್ ಕಡೆ ರೈತರು, ಮತ್ತೊಂದ್ ಕಡೆ ಹಾಲಿನ ಒಕ್ಕೂಟದ ಮಾಲೀಕರು, ಮತ್ತೊಂದ್ ಕಡೆ ಅಲ್ಲಿನ ಸಿಬ್ಬಂದಿಗಳು ಸಹ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಸಿಬ್ಬಂದಿಗಳು 7ನೇ ವೇತನ ಆಯೋಗ ಆಗಿಲ್ಲ, ಮಾಡಿ ಅಂತ ಒತ್ತಾಯ ಮಾಡಿದ್ರೆ ರೈತರು ಸಹ ಮತ್ತು ಒಕ್ಕೂಟದವರು ದರ ಏರಿಕೆ ಮಾಡಬೇಕು, ಇದರಿಂದ ನಮಗೆ ತುಂಬಾ ನಷ್ಟ ಆಗ್ತದೆ ಅಂತ ಒಂದ್ ಕಡೆ ಪ್ರತಿಭಟನೆ ಮಾಡಿ ಒಂದ್ ಕಡೆ ಕೆಎಂಎಫ್ ಗೆ ಒತ್ತಾಯ ಮಾಡಿದ್ರು. ಜನರಿಗೆ ಇನ್ನೊಂದು ಹೊರೆ ಗ್ಯಾರಂಟಿ, ಏನು ಇಷ್ಟೆಲ್ಲ ಗ್ಯಾರಂಟಿಗಳ ಜೊತೆ ಇನ್ನೊಂದು ಗ್ಯಾರಂಟಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸದಾ ಬೆಲೆ ಏರಿಕೆಯ ಗ್ಯಾರಂಟಿ. ಹಾಲಿನ ದರ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗಿದೆ, ಜನರಿಗೆ ಬಿಸಿ ತಟ್ತಾ ಇದೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಕುರಿತಾದ ಸಭೆ ಇದೆ. ಕೆಎಂಎಫ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ಮಾಡಲಿದ್ದಾರೆ. ದರ ಪರಿಷ್ಕರಣೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಅನುಮತಿ ಕೊಟ್ರೆ ಹಾಲಿನ ದರ ಏರಿಕೆ ಗ್ಯಾರಂಟಿ. ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 27ರಿಂದ 28 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು, ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ರೈತರು ಕಷ್ಟದಲ್ಲಿರೋದ್ರಿಂದ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ಬಹಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು. ಸೊ ನಾವು ಇವತ್ತು 1 ಲೀಟರ್ ಹಾಲು ಎಷ್ಟು ಕೊಡ್ತಾ ಇದೀವಿ? 42 ರೂಪಾಯಿ. ಸೊ ಗುಜರಾತ್ ಅಲ್ಲಿ ಎಷ್ಟಿದೆ? 56 ರೂಪಾಯಿ ಇದೆ. ಗುಜರಾತಿಗೆ ನಮಗೆ ಹೋಲಿಸಿದ್ರೆ ಎಷ್ಟಾಯ್ತು ಕಡಿಮೆ? ನಾವು 14 ರೂಪಾಯಿ ಕಡಿಮೆಲಿದ್ದೀವಿ. ಸೊ ಹಾಗಾಗಿ ನೀವು ಆಂಧ್ರ ನೋಡ್ರಿ 54 ಇದೆ, ತೆಲಂಗಾಣ 54 ರೂಪಾಯಿ ಇದೆ, ಮಹಾರಾಷ್ಟ್ರ 56 ರೂಪಾಯಿ ಇದೆ, ಡೆಲ್ಲಿ 56 ರೂಪಾಯಿ ಇದೆ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡತಕ್ಕಂತ ಸಂಸ್ಥೆ ನಮ್ಮ ಕೆಎಂಎಫ್. ನಾವು ಹಾಗಾಗಿ ಮತ್ತೆ ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ 5 ರೂಪಾಯಿ ಹೆಚ್ಚು ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರಸ್ತಾವನೆ ಎಷ್ಟಿದೆ ಸರ್? 10 ರೂಪಾಯಿ ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. 5 ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. 5 ರೂಪಾಯಿ ಕೊಡಬೇಕನ್ನೋದನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವರು ಹಾಲಿನ ದರ ಏರಿಕೆ ಮಾಡುವಂತದ್ದು ಅದು ರೈತರಿಗೆ ತಲುಪುತ್ತಾ? ಹಾಲು ಯಾರು ಉತ್ಪಾದನೆ ಮಾಡ್ತಾರೋ ಅವ್ರಗಳಿಗೆ ಇದು ದುಡ್ಡು ಹೋಗುತ್ತಾ ಅನ್ನೋದು ಮುಖ್ಯವಾದಂತ ಪ್ರಶ್ನೆ. ಅವ್ರಗಳಿಗೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಇದರಲ್ಲಿ ಅನ್ನೋದು ಮುಖ್ಯವಾದಂತ ಪ್ರಶ್ನೆ. ಹಾಲು ಉತ್ಪಾದಕರ ಗುಣಮಟ್ಟ ಆಗ್ಲಿ, ಅವರ ಜೀವನ ಸುಧಾರಣೆ ಆಗ್ಲಿ, ಇಂಥದ್ದು ಯಾವುದೂ ಆಗಿಲ್ಲ. ಆದ್ರೆ ದರ ಏರಿಕೆ ಮಾತ್ರ ಮಾಡ್ತಾನೆ ಇದ್ದಾರೆ. ಸೊ ಸಿಎಂ ಅನುಮೋದನೆ ಕೊಡೋ ಚಾನ್ಸ್ ಇದೆಯಾ? ದರ ಏರಿಕೆ ಆಗತ್ತಾ? ಮತ್ತು ಇದನ್ನ ಇನ್ನೂ ಹೆಂಗೆ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಸರ್ಕಾರ? ಶ್ರೀಲಕ್ಷ್ಮಿ ವರ್ಷದಿಂದ ವರ್ಷಕ್ಕೆ ಹಾಲಿನ ದರ ಏರಿಕೆ ಆಗ್ತಿದೆ. ಕಳೆದ ವರ್ಷ 2 ರೂಪಾಯಿ ಆಗಿತ್ತು, ಈ ಬಾರಿ 5 ರೂಪಾಯಿ ಆಗ್ತಿದೆ. ಯಾಕಂದ್ರೆ 2023ರಲ್ಲಿ 3 ರೂಪಾಯಿ ಆಗಿತ್ತು, 2024ರಲ್ಲಿ 2 ರೂಪಾಯಿ ಆಗಿತ್ತು, ಈಗ 2025 5 ರೂಪಾಯಿ ಆಗ್ತಿದೆ. ಏಪ್ರಿಲ್ 1ರಿಂದ ಈ ಒಂದು ದರ ಜಾರಿಗೆ ಬರಬಹುದು. ಯಾಕಂದ್ರೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಅಧ್ಯಕ್ಷರು ಭೀಮನಾಯ್ಕ ಅವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಯಾಕಂದ್ರೆ ಒಂದ್ ಕಡೆ ರೈತರು, ಮತ್ತೊಂದ್ ಕಡೆ ಹಾಲಿನ ಒಕ್ಕೂಟದ ಮಾಲೀಕರು, ಮತ್ತೊಂದ್ ಕಡೆ ಅಲ್ಲಿನ ಸಿಬ್ಬಂದಿಗಳು ಸಹ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಸಿಬ್ಬಂದಿಗಳು 7ನೇ ವೇತನ ಆಯೋಗ ಆಗಿಲ್ಲ, ಮಾಡಿ ಅಂತ ಒತ್ತಾಯ ಮಾಡಿದ್ರೆ ರೈತರು ಸಹ ಮತ್ತು ಒಕ್ಕೂಟದವರು ದರ ಏರಿಕೆ ಮಾಡಬೇಕು, ಇದರಿಂದ ನಮಗೆ ತುಂಬಾ ನಷ್ಟ ಆಗ್ತದೆ ಅಂತ ಒಂದ್ ಕಡೆ ಪ್ರತಿಭಟನೆ ಮಾಡಿ ಒಂದ್ ಕಡೆ ಕೆಎಂಎಫ್ ಗೆ ಒತ್ತಾಯ ಮಾಡಿದ್ರು.